ಔಷಧಿ ಪೌಷ್ಟಿಕ ಆಹಾರದ ಸೇವನೆಯೊಂದಿಗೆ ಆತ್ಮವಿಶ್ವಾಸ ಇದ್ದಾಗ ಕ್ಷಯ ರೋಗವನ್ನ ನಿರ್ಮೂಲನೆ ಮಾಡಲು ಸಾಧ್ಯವಿದೆ. ಜನರು ಆರೋಗ್ಯವಂತರಾದಾಗ ದೇಶದ ಅಭಿವೃದ್ಧಿಗೆ ಸಾಧ್ಯವಿದೆ. ಇದು ಒಂದು ರೀತಿಯ ದೇಶ ಸೇವೆಯಾಗಿದ್ದು, ಪ್ರಧಾನಿಯ ಕ್ಷಯಮುಕ್ತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ನಮ್ಮ ಕೊಡುಗೆ ನೀಡಿದಂತಾಗುತ್ತದೆ ಎಂದು ಉಜಿರೆ ಎಸ್ಡಿಎಂ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾ ಜಯಕುಮಾರ್ ಶೆಟ್ಟಿ ಅವರು ಹೇಳಿದರು. ಕೇಂದ್ರ ಸರ್ಕಾರದ ನಿಕ್ಷಯ ಮಿತ್ರ ಯೋಜನೆಯಡಿಯಲ್ಲಿ ಸೇವಾಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ ಇದರ ವತಿಯಿಂದ ಸೇವಾಂಜಲಿ ಸಭಾಗೃಹದಲ್ಲಿ ಕ್ಷಯ ರೋಗಿಗಳಿಗೆ ಆಹಾರ ದವಸ ಧಾನ್ಯ ವಿತರಿಸಿ ಮಾತನಾಡಿದರು. ಜನರಿಗೆ ಸೇವೆ ನೀಡುವುದಲ್ಲದೆ ಅವರ ನೋವಿಗೆ ಸ್ಪಂದಿಸುವ ಕಾರ್ಯವನ್ನ ಸೇವಾಂಜಲಿ ಸಂಸ್ಥೆ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಸಮಾಜದ ಅರ್ಹರಿಗೆ ತಲುಪಿಸುವ ಕಾರ್ಯವನ್ನ ಸೇವಾಂಜಲಿ ಪ್ರತಿಷ್ಠಾನ ಮಾಡುತ್ತಿದೆ ಎಂದರು. ಮಾನವ ಸೇವೆ ಮಾಧವನ ಸೇವೆ ಅಂತ ಅಂತೇವೆ. ದೇವರಿನ ಸೇವೆ ಹೆಚ್ಚು ಮಾಡ್ಕೊಳ್ಳಿಕ್ಕಿಂತ ನಮ್ಮ ಸುತ್ತಮುತ್ತ ಜನಗಳಿಗೆ ಸಾಂತ್ವನ ಮಾಡ್ಕೊಳ್ಳೋ ಮೂಲಕ ಜನಗಳ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ನಮ್ಮ ದೇವರಿನ ಸೇವೆ ಮಾಡ್ಕೊಳ್ಳಿ ಅಂತ ಅಂತೇವೆ. ವಿವೇಕಾನಂದರ ஒரு ಜವನಿ ಪೊದು ಕಲ್ಪೆಗೆ ವಿವೇಕಾನಂದರೆ ಯಾನು ನನ್ನ ಇಲ್ಲದ ಕೋಣೆದೊಳೈ ಕಣ್ಣಿ ಬಾಕಿಲ ಪೂರ ಪಾಡ್ದು ಧ್ಯಾನ ಮಲ್ತೆ ರಟ್ಟು ದಿನ ಧ್ಯಾನ ಮಲ್ತೆ ಆಂಡಲೈಕ್ ನೆಮ್ಮದಿ ತಿಕ್ಕು ಜೀವಿ ತಕ್ಷಣ ವಿವೇಕಾನಂದರ ಪಂಡರಿಗೆ ಬಾರಿ ಮಲ್ಲ ತಪ್ಪಮಲ್ದ ಸುರುಕು ಕಂಡಿ ಬಾಕಿರ್ಬೇಕು. ನಿನ್ನ ಸುತ್ತಮುತ್ತದ ಜನ ಎಂಚೋಲ್ಲ ಅಕ್ಕನ ಅಗತ್ಯಗೂ ಸ್ಪಂದಿಸಲ್ಲ ಅಪ್ಪಗ ನಿಕ್ಕು ನೆಮ್ಮದಿ ತಿಕ್ಕು. ಆ ದೃಷ್ಟಿ ಸೇವಾಂಜಲಿ ಪ್ರತಿಷ್ಠಾನ ಏತು ಮಲ್ಲ ನಮ್ಮ ಕಟ್ಟಡ ಆಗ್ತದೆ. ಯನಪೊಯ್ಯ ವೈದ್ಯಕೀಯ ವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಡಾ ಮಾಳವಿಕಾ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ವರ್ಷಗಳಿಂದ ಕ್ಷಯ ರೋಗಿಗಳಿಗೆ ಆಹಾರದ ಕಿಟ್ ವಿತರಿಸುವ ಕಾರ್ಯವನ್ನ ಸೇವಾಂಜಲಿ ಸಂಸ್ಥೆ ಮಾತ್ರ ಮಾಡುತ್ತಿದೆ. ಪ್ರತಿ ತಿಂಗಳು ಕ್ಷಯ ರೋಗಿಗಳನ್ನು ಗುರುತಿಸಿ ಆಹಾರದ ಕಿಟ್ ವಿತರಿಸುವ ಮಾದರಿ ಕಾರ್ಯ ಸೇವಾಂಜಲಿ ಸಂಸ್ಥೆಯಿಂದ ಆಗುತ್ತಿದೆ ಎಂದರು. ಪೂರ್ತಿ ಜಿಲ್ಲೆಯಲ್ಲಿ ಬರೀ ಇಲ್ಲಿ ಮಾತ್ರ ಅದು ಆಗ್ತಾ ಇದೆ. ಸೊ ನೀವು ಎಲ್ಲರೂ ತುಂಬಾ ಲಕ್ಕಿ ಆಕ್ಚುಲಿ ಇವರು ಇದು ಮಾಡ್ತಾ ಇದೆ. 4 ವರ್ಷ ಆಗಿ ಇದು ಮಾಡ್ತಾ ಇದೆ. ಕರೆಕ್ಟ್ ಆಗಿ ನಾವು ಕೂಡ ಸೆಕೆಂಡ್ ಟೈಮ್ ಇಲ್ಲಿ ಬರೋದು ಕರೆಕ್ಟ್ ಆಗಿ ತಿಂಗಳಿಗೆ ನಿಮ್ಗೆ ಎಲ್ಲರಿಗೆ ಊಟಕ್ಕೆ ಸಿಗ್ತಾ ಇದೆ. ಸೊ ಕರೆಕ್ಟ್ ಆಗಿ ನೀವು ಕೂಡ ಕಂಪ್ಲೀಟ್ 6 ಮಂತ್ಸ್ಗೆ ಕಂಪ್ಲೀಟ್ ಆಗಿ ಬಂದು ನಿಮ್ದು ಇದು ಕಿಟ್ ತಗೊಂಡು ಹೋಗಿ, ಮತ್ತೆ ಸರ್ ಹೇಳಿದಾರ ನೀವೇ ತಿನ್ಬೇಕು. ಇದು ಮನೆಯಲ್ಲಿ ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಇಲ್ಲ, ಫ್ಯಾಮಿಲಿ ಅವರಿಗೆ ಕೊಡ್ಲಿಕ್ಕೆ ಅಲ್ಲ, ಇದು ನಿಮ್ಗೆ. ಯಾಕೆಂದ್ರೆ ಮಾತ್ರ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ನಮ್ದು ಫುಡ್ ಕೂಡ. ಸೊ ಅದು ಕೂಡ ಕರೆಕ್ಟ್ ಆಗಿ ತಿನ್ಬೇಕು. ಮತ್ತೆ ಸರ್ಗೆ ಪುನಃ ಒಂದು ಕಂಗ್ರಾಚುಲೇಷನ್ಸ್, ಇಷ್ಟು ವರ್ಷ ನೀವು ಮಾಡಿದ ಮಂಚಿಯ ಇಂದಿರಾ ದರ್ಶಿನಿ ಸಹಕಾರಿ ಸಂಘದ ಅಧ್ಯಕ್ಷ ಉಮರ್ ಬಿ ಮಂಚಿಯವರು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ದಸ್ತಾವೇಜು ಬರಹಗಾರರಾದ ಟಿ ಗಣೇಶ್ ರಾವ್ ಅವರು ಭಾಗವಹಿಸಿದ್ರು. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 4 ವರ್ಷಗಳಿಂದ 558 ರೋಗಿಗಳನ್ನು ದತ್ತು ಪಡೆದು ಈವರೆಗೆ ಒಟ್ಟು 16 ಲಕ್ಷಕ್ಕಿಂತ ಅಧಿಕ ಮೊತ್ತವನ್ನು ಕ್ಷಯ ರೋಗಿಗಳಿಗಾಗಿ ಖರ್ಚು ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಮುಖರಾದ ಪ್ರಕಾಶ್ ಕಿದೆಬೆಟ್ಟು, ಹರೀಶ್ ಪೂಜಾರಿ, ತನು ಶೆಟ್ಟಿ, ಉಮಾ ಚಂದ್ರಶೇಖರ್, ಪ್ರಶಾಂತ್ ತುಂಬೆ, ಶೇಖರ್ ಕಲ್ಲತಡಮೆ, ಹರೀಶ್ ಕಡೆಗೋಡಿ, ಮಧುರಾಜ್ ಶೆಟ್ಟಿ ಉಪಸ್ಥಿತರಿದ್ದರು.